ಪೀಫರ್ ಅಸ್ಸಾಂ ನೋಡ ಬುಗ್ರಿ ಆಗಿತ್ತು. ಚಾನಲ್ ಇರಲಿಲ್ಲ ಬುಜ್ಜಿ ಬಂದಾಗತ್ತ. ಎಷ್ಟನೇ ಸೂಲಿಂದ ಇದು? ಸರ್ ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಇದೆ. ಎರಡಲ್ಲೂ ನಾಲ್ಕಲ್ಲ ಸರ್ ಇದೆ. ಎರಡು ಹಲ್ಲು ನಾಲ್ಕಲ್ಲ. ನಾಲ್ಕಲ್ಲು ಅದು ಹೆಂಗೆ ಎರಡಲ್ಲಿ ನಾಲ್ಕಲ್ಲು ಯಾವ ಥರ? ಯಾವ ಥರ ಎರಡಲ್ಲಿ ನಾಲ್ಕಲ್ಲು? ಎರಡಲ್ಲಿಂದ ಕಂಪ್ಲೀಟಾಗಿ ನಾಲ್ಕಕ್ಕೆ ಬೀಳ್ತೈತೆ. ಹಾಂ, ಒಳ್ಳೆ ಬ್ರೀಡ್ ಸರ್. ಬ್ರೀಡ್ ಚೆನ್ನಾಗಿದ್ದಾವೆ. ಏನು ರೇಟಿಂದ ಇದಾವೆ ಇವತ್ತು ನಿಮ್ಮಲ್ಲಿ? ಸರ್ ನಮ್ಮಲ್ಲಿ 60ರಿಂದ ಹಿಡಿದು 1 ಲಕ್ಷ ಮಟನ್ ಇದೆ ಸರ್. ಒಂದು 14 ಜನ ಇದಾವೆ ಸರ್. ಎಲ್ಲ ಎರಡಲ್ಲೂ ನಾಲ್ಕಲ್ಲು 6 ಪಡ್ಡೆಗಳು ಸರ್. ಪಡ್ಡೆ ಮಣ್ಕುಗಳು ಇದ್ದಾವೆ. ಹೌದು ಸರ್, ಒಳ್ಳೆ ಜಾತಿ ನಿಂತಿದೆ ನಾನು. ಇವತ್ತು ಇಳಿಬೋದು ಒಂದು ಸರ್. ಇದನ್ನು ಬಿಟ್ಟು ಬೇರೆ ಯಾವ್ದು ಇದೆ? ಇದು ಇಳಿಬೋದು ಇವತ್ತು ಹೇಳಿದ್ರೆ. ನೋಡೋಣ. ಹಾಗೆ ಲೊಕೇಶನ್ ಮನ್ಸೂರು, ತ್ಯಾವಣಗಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಚಾನಲ್ ಏರಿಯಾ. ಇವತ್ತಿರ್ತಕ್ಕಂಥ ಬ್ರೀಡ್ ಎಲ್ಲವೂ HF HF ಮಣ್ಕಾಗಳಿದ್ದಾವೆ. ನೋಡು ಇನ್ನೊಂದು 2-3 ತೋರಿಸಿ ನೋಡೋಣ ಹಂಗೆ. ಓಕೆ ಒಂದ್ಸಲ ಇದೊಂದು ಬ್ಲ್ಯಾಕ್ ಡಾಟ್ ಸ್ಪಾಟ್ ಎರಡಲ್ಲೂ ಅಡರ್ ಕಂಪ್ಯಾಕ್ಟ್ ಲೆಗ್ ಸ್ಕೋರು ಎಲ್ಲವೂ ಪರ್ಫೆಕ್ಟ್. ಜಾಸ್ತಿ ದೂರ ಬೇಡ, ಬರ್ರಿ ಹತ್ರನೇ ಬರ್ರಿ. ನೋಡೋಣ, ನಡಿಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಬ್ಲ್ಯಾಕ್ ಡಾಟ್ ಸ್ಪಾಟ್ ಇದೆ. ವೈಟ್ ಸ್ನೋಗೆ ಎರಡು ಹಲ್ಲಿನ ಪಡ್ಡೆ ಅಂತಾರೆ ನೋಡಿ ಸರ್. ಎರಡು ಹಲ್ಲಿನ. ಓಕೆ, ಇರುವಂಥದ್ದು. ಇದೊಂದು ಇಳಿಯೋಕ್ಕೆ ಟೈಮ್ ಏನು ತಗೊಳ್ಬೋದು ತಗೊಂಡ್ರೆ? ಸರ್ ಒಂದು 10-15 ದಿವಸ ಟೈಮ್ ಇದೆ ಸರ್. ಓಕೆ, ಮೊದಲನೇದಾ? ಫಸ್ಟ್ ಲ್ಯಾಕ್ಟೇಷನ್ನು ಹೀಲ್ಡ್ ಎಷ್ಟು ಬರ್ಬೋದು? 7, 6, 5, 4? ಸರ್ ಒಂದು 6ರಿಂದ 8 ಲೀಟರ್ ಹಾಲು ಬರ್ಬೋದು ಸರ್ ಈ ಸಲ. ಇದೆ ಸರ್. ಅವರು ಬಾಕ್ಸ್ ಸೈಜ್ ನೋಡಿದ್ರೆ ಏನು ಸೈಜ್ ಅಂತ ಹೇಳ್ತಾರೆ. ಫೀಡ್ ಮೇಲೆ ಡಿಪೆಂಡ್. ಆದಷ್ಟು ನೇರವಾಗಿ ಭೇಟಿ ಮಾಡ್ಬೋದು. ನೀವು ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಬೋದು. ಅದೊಂದು ಹಿಡ್ಕೋತೀರಾ? ಹಿಡ್ಕೊಳ್ಳಿ ಸರ್. ಇನ್ನೂ ಇದು 4 ಅಲ್ಲ ಸರ್. ಇದಾ? ತುಂಬ ಹೆವಿ ಇದೆ ಗಾತ. ಹಾಲ್ ಬ್ಲಾಕಲ್ಲಿ ವೈಟ್ ಪ್ಯಾಚಸ್ಸು ಎದೆ ಭಾಗ, ತೊಟ್ಟಿಗೆ. ನೋಡ್ರಿ ಮೇಲೆ ನೋಡ್ರಿ, ನೋಡೋಣ ಚಾನಲ್ ಇರೋಕ್ಕೆ ಒಂದು ಕಡೆ. ಮನ್ಸೂರು ಹಿಡ್ಕೊಂಡಿರೋಂಥದ್ದು. ಎರಡನೇದು ಮೊದಲನೇದು ಒಂದು ಇದು? ಹೌದಾ? ಓಕೆ, 4 ಪಡ್ಡೆ ಮಣ್ಕ ಅನ್ಸಲ್ವ? ಅಷ್ಟು ಚೆನ್ನಾಗೈತಿ. ನಿಂತ್ಕೊ ಹಾಗೆ. ಒಂದು ವೇಳೆ ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ಇದೇ ರೋಡು. ಆ ಕಡೆ ಮೇನ್ ರೋಡಿಂದ ಹಿಂಗೆ ಬರ್ಬೋದು. ಈ ಕಡೆ ದಾವಣಗೆರೆ ಚನ್ನಗಿರಿಯಿಂದ ನಿಮಗೆ ಅನುಕೂಲ ಆಗುವಂಥ ರಸ್ತೆ ಇರುವಂಥದ್ದು ಮೇನ್ ರೋಡ್ ಇದು. ಮನ್ಸೂರು ಅವ್ರಿಗೆ ಫೋನ್ ಮಾಡಿ ಆಲ್ಮೋಸ್ಟು ಈ ಕಡೆ ತಿಳ್ಸ್ಕೊಳ್ರಿ. ಮನ್ಸೂರು 20 ದಿವಸ 4 ಸರ್. ಇದೇ ಫಸ್ಟ್ ಲ್ಯಾಕ್ಟೇಷನ್. ತುಂಬ ಲೆಂತ್ ಇದೆ ಬ್ರೀಡ್. ನಮ್ಮ ಬ್ರೀಡ್ ಬಗ್ಗೆ ಮಾತಾಡೋ ಮಾತಿಲ್ಲ, ತುಂಬ ಲೆಂತ್ ಇದೆ. ಒಂದು ರೇಟ್ ಏನಾಗ್ಬೋದು ಗೆಸ್ ಮಾಡಿ? ಒಂದು ಜಸ್ಟ್ ಒಂದು ರೇಟ್ ಏನಾಗ್ಬೋದು ಹೇಳ್ರಿ ಒಂದು. ಸರ್ ನಾವು 90 ಹಿಂಗೆ ಹೇಳ್ತೀವಿ ಸರ್. ಬಂದರೆ 80 ಆಜುಬಾಜು ಕೊಡ್ತೀವಿ ಸರ್. 75-80 ಆಜುಬಾಜು. ಮನ್ಸೂರು ಅದೇ ಕಾರಣಕ್ಕೆ ಫೇಮಸ್ಸು. ಕೊಡ್ತಾನೆ, ವಾದಿ ಮಾಡ್ತಾನೆ, ಲಾಸ್ಟಿಗೆ ಅನುಕೂಲವಾದ ಬೆಲೆ ತಗೊಳ್ಬೋದು. ಆರಲ್ಲ? ಪೀಫರಾ ಇದು? ಸ್ವಲ್ಪ ತಿರ್ಸ್ಕ. ನನಗೊಂದು 20 ದಿವಸ ಹೋಗುತ್ತೆ ಅನ್ಕೊಂಡಿದ್ದೀನಿ. ಸರ್ ಒಂದು 20 ದಿವಸ ಟೈಮ್ ಇದೆ ಸರ್. ಎರಡನೇ ಲೊಕೇಶನ್ ಸರ್. ಇದು 6 ನೈಸ್ ನೈಸ್, ಸೂಪರ್. 20 ಡೇಸು ಮಿನಿಮಮ್ ಬೇಕು ಅಂತಾರೆ ಬಾಕ್ಸು. ಒಂದು 75-80 ಸಾವಿರ 90 ಆಸುಪಾಸಿಗೆ ತೊಗೊಳ್ಲಿಕ್ಕೆ ಅನುಕೂಲ ಇದೆ. ಖರೀದಿ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ. ಬ್ರೀಡ್ ಚೆನ್ನಾಗಿದ್ದಾಗ ಆಯ್ಕೆ ಮಾಡ್ಬೋದು. ತುಂಬ ಜನ ಮನ್ಸೂರ್ ಹತ್ರ ಫುಲ್ ವೀಡಿಯೋ ಅಂತ ಕೇಳಿದರೆ ಇವತ್ತು ಫುಲ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಅವನಿಗಾಗಿ, ನಿಮಗಾಗಿ, ಹಸು ಪ್ರಿಯರಿಗಾಗಿ, ನನಗೂ ಕೂಡ. ಯಾಕಂದರೆ ವ್ಯೂಸ್ ಬಂದರೆ ನನಗೂ ಒಳ್ಳೆಯದು, ನನ್ನ ಚಾನಲ್ಗೂ ಇಂಪ್ರೂವ್ಮೆಂಟ್. ನೋಡೋಣ.
ಇದೇನಪ್ಪ? ಸರ್ ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್, ಇದು ಎರಡಲ್ಲಿ. ಎರಡಲ್ಲ? ಫಸ್ಟ್ ಲ್ಯಾಕ್ಟೇಷನ್ ಎರಡಲ್ಲಿಂದು. ಇದೊಂದು ರೇಟ್ ಹೇಳು ನೋಡೋಣ ಮಣ್ಕ. ಇದಕ್ಕೆ 75 ಹೇಳ್ತೀನಿ ಸರ್. ಅಂದರೆ ಒಂದು 70 ಆಜುಬಾಜು ಕೊಡ್ತೀನಿ. 70 ಆಜುಬಾಜು. ಎರಡಲ್ಲಿದೆ ನೋಡಿ ಮಣ್ಕ. ಬ್ರೀಡಿಂಗ್ ಮಾಡಿಸ್ಲಿಕ್ಕೆ ಒಳ್ಳೆ ಚೆನ್ನಾಗಿದೆ. ಇವತ್ತು ಮಾರ್ನಿಂಗ್ ಶಿಫ್ಟು ಎಲ್ಲ ಒಂದೇ ಸತಿ ಬಂದಿದ್ದಾವೆ ಹಸುಗಳು. ಒಂದ್ಸಲ ಕೇಳಿರುವಂಥದ್ದು. ಬಿಳಿ ಕಡೆ ಜಾಸ್ತಿ ಇದೆ, ಬ್ಲ್ಯಾಕ್ ಕಡೆ ಕಡಿಮೆ ಇರೋಂಥ ಪಡ್ಡೆ ಮಣ್ಕ. ಒಂದು 70 ಆಜುಬಾಜು ಸಿಗುತ್ತೆ ಅಂದರೆ ತೊಗೊಳ್ಳಿಕ್ಕೆ ಅಡ್ಡಿ ಇಲ್ವಾ? ನೀವು ಹೇಳ್ಬೇಕು, ನಾನಲ್ಲ, ಯಾಕಂದರೆ ಖರೀದಿ ಮಾಡೋರು ನೀವು. ನೇರ ವ್ಯವಹಾರ ಇದೆ, ವ್ಯಾಪಾರ. ಆನ್ಲೈನ್ ಬುಕ್ಕಿಂಗು ಅವೆಲ್ಲ ಏನೂ ಇಲ್ಲ. ದಯವಿಟ್ಟು ನೇರವಾಗಿ ಹೋದರೆ ಇನ್ನೂ ಒಳ್ಳೆಯಿತ್ತು, ನಿಮ್ಗೆ ಅನುಕೂಲ ಅಷ್ಟೇ. ಯಾಕೆ ಪದೇ ಪದೇ ಹೇಳ್ತೀನಿ, ನೇರವಾಗಿ ಹೋದರೆ ನಿಮ್ಗೆ ಅನುಕೂಲ. ಎರಡಲ್ಲಿ ಕನ್ಫರ್ಮಾ? ಇದು ಎರಡಲ್ಲಿ. ಓಕೆ ಓಕೆ ಓಕೆ, ನೈಸ್, ಚೆನ್ನಾಗಿದೆಪ್ಪ. ನಿನ್ನ ಹಸು ಅಲ್ಲಿ ಹೋದ್ಮೇಲೂ ಚೆನ್ನಾಗಿದ್ರೆ ಒಳ್ಳೆಯದು. ಫಸ್ಟ್ ಲ್ಯಾಕ್ಟೇಷನ್ನು ಹಾಲು ಹೀಲ್ಡು ಕಡಿಮೆನೇ, ಅಲ್ಲಿ ಸೆಕೆಂಡ್ ಲ್ಯಾಕ್ಟೇಷನ್ ಹೀಲ್ಡ್ ಜಾಸ್ತಿ ಆಗೋ ರೈಸ್ ಇರುತ್ತೆ. ನರ ಕಾಣ್ತಿಲ್ಲ, ಹಾಗಾಗಿ ಫಸ್ಟೇ. ಎಷ್ಟನೇ ಸೂಲಿಂದಪ್ಪ ಇದು? ಸರ್ ಇದು ಹಾಕಿದ್ರೆ ಎರಡನೇ ಸರ್. ಎರಡನೇದು. ಆರಲ್ಲ? ಕಡೆ ಹಲ್ಲ? ಕಡೆಯಲ್ಲು. ಕಡೆ ಹಲ್ಲು ಬಾಯಿ ಗುಡೈತಿ. ಹಿಡ್ಕೊಳ್ತದೆ ಮತ್ತೆ. ರೆಸ್ಟ್ ಬೇಕು ಅವಕ್ಕೆ. 12 13 ಹಾಲು ಕೊಟ್ಟಿರೋ ಸರ್. ಹಾಂ, ನಿಮ್ಮ ಹತ್ರ ಏನಲ್ಲ, ಕೊಟ್ಟಿರೋದು ಹೇಳಿರೋದು. ಕೊಟ್ಟಿರೋದು ಹೇಳ್ತೀವಿ ಸರ್. ಒಂದು ವೇಳೆ ಇದು ಬಾಕ್ಸ್ ಸೈಜ್ ಇನ್ನೂ ಬಿಡುತ್ತೆ. ಇದೊಂದು ಎಷ್ಟು ದಿನ ಬೇಕು ಇದಕ್ಕೆ? ಒಂದು 10-12 ದಿವಸ ಟೈಮ್ ಇದೆ ಸರ್. 12 ದಿವಸ? 15 ದಿವಸ ಟೈಮ್ ಇದೆ ಸರ್. ಟೈಮು ಏನು ಕಟ್ಟಿದ್ದೆ ಬೆಲೆ? ಸರ್ ಇದಕ್ಕೆ 85 ಹೇಳ್ತೀನಿ, ಬಂದರೆ 75 ಆಜುಬಾಜು ಕೊಡ್ತೀನಿ. 75 ಆಜುಬಾಜು. ಒಂದು 13 ಲೀಟ್ರ್ ಮೇಲೆ ಹಾಲು ಕೇಳ್ತೇನೆ. ಓಯ್ ಅಮ್ಮ ತಡಿಯೋ ಮರ್ಯಾ, ಕೊಡಲು ತಿಳಿಯಿತು. ಓಕೆ ಸರ್, ನೈಸ್. ನನಗಳು ಇದ್ದಾವೆ, ಸ್ವಲ್ಪ ಹೊಗೆ ಹಾಕ್ಕೊಳಪ್ಪ. ಒಂದು ವೇಳೆ ಒಂದು 70 ಆಜುಬಾಜು ಅಂತಾರೆ, ನಾವೊಂದು 60-65 ಕೇಳ್ಬೋದಾ? ಕಾಮೆಂಟ್ ಮಾಡಿ. ಹಾಕಿದ್ರೆ ಮೂರನೇದಂತ, ಎರಡನೇದಂತಾರೆ, ಮೂರನೇದಂತ. ಮೂರನೇದು ಇದು ಕರೆಕ್ಟ್. ಇದು ಈಗ ಹೇಳಿದಲ್ಲ, ಅದು 100% ಸತ್ಯ. ಸರ್ 6 ಕಡೆಯಲ್ಲ ಸರ್ ಇದು. ಓಕೆ, 6 ಕಡೆಯಲ್ಲ. 6 ಕಡೆ ಹಿಂಗೆ ಹೇಳು, 6 ಹಲ್ಲಿಂದ ಕಡೆ ಅಂತ ಹೇಳ್ಬೇಡ. ಫುಲ್ ಹೆವಿ ಲೋಡ್ ಐತಿ ಇದು. ಸರ್ ಒಂದು ಟೈಮಿಗೆ 13-14 ಹಾಲು ಕೊಟ್ಟು ಸರ್ ಇದು. ಹಾಂ 4 ಮೊಳತಟ್ಟು ದಾರಿಗಳನ್ನು ಚೆಕ್ ಮಾಡಿಕೊಂಡು ನೀಟಾಗಿ ಹಸು ನೋಡಿಕೊಂಡು ಖರೀದಿ ಮಾಡ್ಬೋದು. ಏನು ರೇಟ್ ಆಗ್ಬೋದು ಆದರೆ? ಸರ್ ರೇಟ್ ಏನಾಗ್ಬೋದು ಆದರೆ? ಸರ್ ಇದಕ್ಕೆ 95 ಹೇಳ್ತೀವಿ ಸರ್. ಬಂದರೆ ಒಂದು 80 ಆಜುಬಾಜು ಕೊಡ್ತೀರಿ. ಒಂದು ವೇಳೆ ಆದಷ್ಟು 14-15 ಲೀಟ್ರ್ ಹಾಲು ಬರ್ಬೋದು ಸರ್ ಈ ಸಲ. ಓಕೆ, ಮತ್ತೇನೇ ಆಗಲಿ ಒಯ್ದ ನಂತರ ನೋಡ್ಕೋಬೇಕು. ಇದು ಒಯ್ಯೋಕ್ಕಿಂತ ಮುಂಚೆನೂ ಪೂರ್ತಿ ಸಂಪೂರ್ಣ ಚೆಕ್ ಮಾಡ್ಕೋಬೇಕು. ಅವ್ರು ಹೇಳಲ್ಲ, ಇದು ನಾನು ಹೇಳ್ತೀನಿ. ಯಾಕಂದರೆ ವ್ಯೂವರ್ಸು ಇಂಪಾರ್ಟೆಂಟು, ರೈತರು ಇಂಪಾರ್ಟೆಂಟ್. ಬಂದು ಚೆಕ್ ಮಾಡ್ಕೊಂಡು ಒಂದು ಒಳ್ಳೆ ವ್ಯವಹಾರ ಮಾಡ್ಕೋಬೇಕು. ಅದು ನಿಮ್ಮ ಜವಾಬ್ದಾರಿ. ಅದು ನಾವು ಹಸು ಈ ಥರ ಇದೆ ನೋಡ್ರಿ ತಗೊಳ್ರಿ ಅನ್ಬೋದು ಅಷ್ಟೇ. ಸರ್ ಇದು ಎರಡಲ್ಲ, ಇದೇ ಫಸ್ಟ್ ಲ್ಯಾಕ್ಟೇಷನ್ ಸರ್. ಎರಡಲ್ಲಿ ಪಡ್ಡೆ ಮಣ್ಕ ಪರವಾಗಿಲ್ಲ. ನಿನ್ನ ಮಣ್ಕಗಳು ನಿನ್ನ ಹತ್ರ ಇರೋವಂಥ ನಾನು ಭಾಳ ಇಷ್ಟಪಡ್ತೇನೆ. ತಡಿ ಪಾಪ ಈಗ ಎದ್ದೈತೆ ಸ್ವಲ್ಪ. ಮಣ್ಕ ಎರಡಲ್ಲಿಂದ ಅಂತಾನೆ ಹುಡುಗ. ತಡಿ ಮನ್ಸೂರು, ಜಾಸ್ತಿ ದೂರ ಹೋಗಬೇಡ. ಏನಕ್ಕೆ ಸುಮ್ಮನೆ ಅಷ್ಟು ದೂರ? ಅದಾರು ಇಡೋದು. ಬ್ರೀಡ್ ಬಗ್ಗೆ ನಾನು ಮಾತಾಡೋಲ್ಲ, ಯಾಕಂದರೆ ಚೆನ್ನಾಗಿದೆ. ತಲೆ ಒಳ್ಳೆ ಹೀಪರ್. ಯಾವ ಹಸುಗೆ ಯಾವ ಸಿಮನ್ ಹಾಕಿಸಿದ್ರೆ ಅನ್ನೋದನ್ನು ಗೊತ್ತಾಗ್ಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ. ಬಟ್ ಕೊಡೋರು ರೈತರಿಗೆ ಏನು ಗೊತ್ತಾಗ್ಬೇಕು, ಏನು ಗೊತ್ತಾಗಲಿ. ಮೇವು ಚೆನ್ನಾಗಿ ತಿಂತಾಯಿದ್ರೆ ಒಳ್ಳೆಯದು. ಏನಾರು ಹಾಕಿ ಸರ್ ಮೇವು. ಏನು ರೇಟ್ ಆಗ್ಬೋದು ಇವೆಲ್ಲ? ಸರ್ ಇದಕ್ಕೆ 85 ಹೇಳ್ತೀನಿ, 85 ಒಂದು 75 ಆಜುಬಾಜು ಕೊಡ್ತೀನಿ ಸರ್. 75 ಆಜುಬಾಜು ಸಿಗುತ್ತೆ. ಹೀಫರು ಪಡ್ಡೆ ಮಣ್ಕ ಅಡರ್ ಕಂಪ್ಯಾಕ್ಟ್ ಹೇಗಿದೆ? ಕಾಲು ಕಂಬ ಎಂಥ ಅವಕಾಶ, ಸುವರ್ಣ ಅವಕಾಶ ಅಂದ್ರೆ ತಪ್ಪಾಗಲ್ಲ. ಪ್ರತಿ ಸಲ ಹೇಳ್ತಾ ಇರ್ತೀನಿ. ಮೇವು ಚೆನ್ನಾಗಿ ತಿಂತಾಯಿದೆ ನೋಡ್ಕೊಳ್ಳಿ. ಪಡ್ಡೆ ಮಣ್ಕಗಳು ಕಮಾಲ್ ಈ ಹುಡುಗನ ಹತ್ರ.
ಎಲ್ಲ ಪಡ್ಡೆಗಳು ಸರ್. ಹ್ಞೂ 2-4 ಜಾಸ್ತಿ ನಮ್ಮಲ್ಲ. ಹೌದು. ನೈಸ್ಪ, ಒಳ್ಳೇದಾಗಲಿ. ಫಸ್ಟ್ ಲ್ಯಾಕ್ಟೇಷನ್ನು ಹಾಲು ಕಡಿಮೆನೇ ಕಂಡ್ರೆ ಯಾವಾಗಲೂ ಮೋಸ್ಟ್ಲಿ ಒಂದು 5, 6, 7 ಹಿಂಗೆ ಬರ್ಬೋದೇನೋ ಅನ್ಕೊಂತೀನಿ. ಸರ್ 10 ಮಟ ಬರ್ತದೆ ಸರ್. ಇವೆ ಎಲ್ಲ ಬ್ರೀಡ್. ಹಾಂ, ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ. ಮನ್ಸೂರ್ ಹತ್ರ ಇನ್ನೊಂದು ಲೆಂತ್ ಬ್ರೀಡು. ಎಷ್ಟು ಹಲ್ಲಿಂದ ಇರ್ಬೋದು ಇದು ಇದ್ರೆ? ಇದು 2 ಹಲ್ ಸರ್. ಇದು ಫಸ್ಟ್ ಕರ. 2 ಹಲ್ ಪಡ್ಡೆನಾ? ಹ್ಞೂ ಸರ್. ಬಬ್ಬಾ, 2 ಹಲ್ ಪಡ್ಡೆ ಮಣ್ಕ ಏನ್ರಿ ಇದು? ಇದೇ ಫಸ್ಟಿನ ಕರ ಸರ್. ಇದು ಫಸ್ಟ್ ಕರ. ಯಾಕಂತ ಇಂಥ ಚಾಯ್ಸು ಇಲ್ಲಿ ನೋಡ್ರಿ, ಹಿಂಗೈತಿ ಚಾಯ್ಸ್ ಮಾಡ್ಲಿಕ್ಕೆ ಏನು ಅವಕಾಶ? 2 ಹಲ್ ಪಡ್ಡೆ ಮಣ್ಕ. ಹಾಂ, ಸ್ನೋ ಬ್ರೀಡಲ್ಲಿ ಜಾಸ್ತಿ ಐತಿ, ಬ್ಲ್ಯಾಕ್ ಸ್ಪಾಟ್ ಇರೋವಂಥದ್ದು. ಆರ್ಡರ್ ಬಿಡಬೇಕು ನನಗೊಂದು 10-15 ದಿವಸದ ಮೇಲೆ ಹೋಗುತ್ತೇನೋ ಅಂತ ಅನ್ಕೊಂತೀನಿ. 20 ದಿವಸ ಟೈಮ್ ಇದೆ ಸರ್ ಇದು. ಹಾಂ, ಅದೇ ಮತ್ತು 15 ದಿವಸದ ಮೇಲೆ, 20 ದಿವಸದೊಳಗೆ ಅಂತಾರೆ. ಹೆಚ್ಚು ಕಡಿಮೆ ಆಗ್ಬೋದು. ನೀವು ಜಾಸ್ತಿ ದೂರ ಓಡ ತಡಿ, ಕಾಲ್ಕಂಬ ಎಲ್ಲ ಆರ್ಡರ್ ಬಿಡಬೇಕು. ಇನ್ನು ಬಾಕ್ಸ್ ಫ್ರೀ ಐತದು. 2 ಹಲ್ ಮಣ್ಕ ಅಂತ ಅನ್ಸೋದಿಲ್ಲ, ತುಂಬ ಲೆಂತ್ ಆಗಿದೆ ಬ್ರೀಡು. ಬ್ರೀಡ್ ಹಂಗಿದೆ ಸರ್. ಏನು ಸ್ವಾಮಿ, ಏನಾಗ್ಬೋದು ಸರ್? ಇದಕ್ಕೆ 85 ಹೇಳ್ತೀನಿ. ಬಂದರೆ ಒಂದು 75 ಆಜು ಬಾಜು ಕೊಡ್ತೀನಿ. 75 ನಿಯರ್ ಬೈ. ವಾ, ವಿಡಿಯೋದಲ್ಲಿ ನೋಡ್ಕೊಂಡು ಬಂದು ಕೇಳ್ತಾರೆ ಸರ್. ಬಂದ ಕೂಡಲೇ ಅದು ಏನು ರೇಟು ಹೇಳ್ದಿರ್ತೀನ, ಒಂದು ಸಾವಿರ ಹೆಚ್ಚು ಕಡಿಮೆ ಒಯ್ದು ಸರ್. ಅಷ್ಟೇ, ಏನಿಲ್ಲ ನಮ್ಮ ಹತ್ರ. ಬ್ಲ್ಯಾಕ್ ಸ್ಪಾಟ್ ತೊಟ್ಟಿರೋಂಥದ್ದು ತಳಿ ಇದು, ಸ್ನೋ ಬ್ರೀಡು. ಗುಡ್. ಈ ಥರ ಆಯ್ಕೆ ಮಾಡ್ಕೊಳಕ್ಕೆ ಯಾಕಪ್ಪ, ಆರಾಮಾಗಿ ಆಯ್ಕೆ ಮಾಡ್ಕೋದು ಕಣ್ಣು ಮುಚ್ಕೊಂಡು. ಬಟ್ ಏನೇ ಆಗಲಿ, ನಾವು ಹೇಳೋದಕ್ಕಿಂತ ನಿಮ್ಮ ಅನುಭವ ಇಂಪಾರ್ಟೆಂಟು. ನೀವು ಬಂದು ನಿಮ್ಮ ಅನುಭವದಲ್ಲೇ ತಗೋಬೇಕು. ಇದು ನನ್ನ ವೈಯಕ್ತಿಕ ವಿಚಾರ, ನಾನು ಮಾತಾಡ್ತಾ ಇರ್ತೀನಿ. ನಿಮಗೆ ಬಂದಾಗ ಸ್ಪಾಟಲ್ಲಿ ಹಿಂಗಿದೆ, ಹಿಂಗೆ ಪರವಾಗಿಲ್ಲ ಅನ್ನೋವಂಥ ಮಾತುಗಳು ಬಂದಾಗ ಮಾತ್ರ. ನೀವು ಸಾಕಾಣಿಕೆ ಅಲ್ಲ, ನಿಮ್ಮ ಹಸು ನಿಮ್ಮ ಕೊಟ್ಟಿಗೆಯಲ್ಲಿರುತ್ತೆ, ಹಂಗಾಗಿ ನೀವೇ ನೋಡ್ಕೋಬೇಕಾಗುತ್ತೆ ಕಚ್ಚಾಗಿ.